ಗಮನಿಸ್ಬೇಕು ಇದನ್ನ. ಬರೀ ಚುನಾವಣಾ ರಾಜಕಾರಣದಲ್ಲಿ ನಾವು ಲಾಭ ಮಾಡ್ಕೋತೀವಿ ಅಂತ ನೀವು ಪ್ರಯತ್ನ ನಡೆಸ್ತಾ ಇದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ದ್ರೋಹಿಗಳು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡೋದಕ್ಕೆ. ಬೇರೆ ಬೇರೆ ರೂಪದಲ್ಲಿ, ಧ್ವಜದ ರೂಪದಲ್ಲಿ ಇರ್ಬೋದು, ಪ್ರಸಾದದ ರೂಪದಲ್ಲಿ ಇರ್ಬೋದು, ಗಣಪತಿ ಮುಖಾಂತರ ಇರ್ಬೋದು. ನೇರವಾಗಿ ತಲವಾರು ಹಿಡ್ಕೊಂಡು ಹೋಗುವಂತ ಅವಶ್ಯಕತೆ ಏನಿದೆ? ಮಸೀದಿಯಿಂದ ಬರ್ತಾ ಇರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬ್, ನಿಮ್ ಟಿವಿಗಳಲ್ಲೇ ನೋಡಿದೆ ನಾನು, ಹೆಂಗೆ ಬಾಂಬ್ಗಳು ಹಾಕ್ತಾರೆ, ಹೆಂಗೆ ಸುಟ್ಟಾಕ್ತಾರೆ ಅಂತ. ಯಾರು ತಲವಾರು ಹಿಡ್ಕೊಂಡ್ ಬರ್ತಾರೆ, ಯಾರು ಪೆಟ್ರೋಲ್ ಬಾಂಬ್ ಎಸಿತಾರೆ, ಅವ್ರನ್ನ A1 A2 ಮಾಡ್ಬೇಕಿತ್ತು. ಗಣಪತಿ ಇಟ್ಟೋದು A1 A2 ಮಾಡ್ಯಾರ. ಮೊದಲನೇ 32 ಹಿಂದೂಗಳು ಯಾಕೆ ಇದನ್ನ ವಿರೋಧ ಮಾಡಿದ್ರು, ಮೆರವಣಿಗೆ ಗಲಾಟೆ ಮಾಡಿದ್ರು. ಅವ್ರು ಬಾಂಬ್ ಹಾಕಿದ್ರಿ, ಕಲ್ಲೆಸಿಲಿ, ತಲ್ವಾರ್ ಹಿಡ್ಕೊಂಡು ಹೊಡಿಲಿ, ನೋಡ್ದ ಸುಮ್ಮನೆ ಕೂತ್ಕೋಬೇಕಾ ಹಿಂದೂ ಯುವಕರು? ಆಕ್ಷನ್ಗೆ ರಿಯಾಕ್ಷನ್ ತೋರಿದ್ರು. ಸರ್ಕಾರ ಮಾಡಿದ ಕೆಲಸ ಅದು. ಪೊಲೀಸ್ ಇಲಾಖೆ ಅಂತೂ ನಾಗಮಂಗಲದಲ್ಲಿ ನಿಮ್ ಟಿವಿಗಳಲ್ಲಿ ನೋಡಿದೆ ನಾನು, ಪಾಪ ಪ್ಯಾದೆ ಅಂತಾರಲ್ಲ ಅದಕ್ಕೆ ಅವನ್ನ ತಣ್ಣ ನಿಂತ, ಎಷ್ಟು ಗಲಾಟೆಯಲ್ಲಿ ತಣ್ಣ ನಿಂತಾನೆ. ಯಾರು ಕೊಲೆ ಮಾಡ್ಕೊಂಡು ಹೋಗ್ಲಿ, ಯಾರು ಸುಡ್ಲಿ, ಯಾರು ಕಲ್ಲು ಹೊಡಿಲಿ. ಇದು ಒಬ್ಬ ಪೊಲೀಸ್ ಮಾಡೋದು ತನ್ನ ಕರ್ತವ್ಯದಲ್ಲಿ ನಿರ್ವಹಣೆ ಮಾಡಿದ್ರೆ ವಿಫಲ ಆಗಿರೋದಷ್ಟೇ ಅಲ್ಲ, ರಾಜ್ಯದ ಸರ್ಕಾರ ಕೂಡ ಮುಖ್ಯಮಂತ್ರಿ ಆದಾಗಿ, ಗೃಹ ಮಂತ್ರಿ ಆಗಿ, ಆ ಪ್ಯಾದೆ ಇದ್ದಂಗೆನೆ ಇವರು ಇದ್ದಾರೆ. ಆ ಪ್ಯಾದೆ ಸುಜ್ಞಾನ ಇದ್ದಾನೆ. ಈ ಪ್ಯಾದೆಗಳು, ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು, ಇವರೆಲ್ಲರೂ ಕೂಡ ನೇರವಾಗಿ ಹಿಂದೂ ಸಮಾಜದ ಮೇಲೆನೆ ತಪ್ಪು ಅನ್ನಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇದೆ, ಅವ್ರಿಗೆ ಗೊತ್ತಿರಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಪತ್ರಿಕಾಗೋಷ್ಠಿನಲ್ಲಿ ನಾನು ನಿಜಕ್ಕೂ ಕೂಡ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಆಗ್ತಾ ಇರೋದನ್ನ ತಡ್ಕೊಂಡ್ಲಾರ್ದೆ ಇದು ಮಾತಾಡ್ತಾ ಇದ್ದೀನಿ.